ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವೀಡಿಯೋಲಿ ತುಂಬ ಜನ ಲೈಕ್ ಮಾಡುವಂಥದ್ದು ವೆರಿ ಲೈಕ್ ಡಿಸೈನರ್ ಸಾರಿಗೆ ವರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿಯಾದಂಥ ಡೋನಟ್ಸ್ನ ಇವತ್ತು ಯೂಸ್ ಮಾಡಿ ಪ್ಯಾಟರ್ನ್ ಮಾಡೋದು. ಫ್ರೆಂಡ್ಸ್, ಯಾಕೆ ಈ ಪರ್ಟಿಕ್ಯುಲರ್ ಡಿಸೈನ್ ಅಂತ ಹೇಳಿದ್ರೆ ನೀವೇ ನೋಡ್ಬೋದು, ಸಾರಿ ಫುಲ್ಲು ಈ ರೀತಿಯಾದಂಥ ವೆರಿ ಬಿಗ್ ರೌಂಡ್ ಬುಟ್ಟಾಸ್ ಇದೆ. ಬುಟ್ಟಾಸ್ ಕೂಡ ರೌಂಡ್ ಇರೋದ್ರಿಂದ ಈ ಥರ ಯಾವುದಾದ್ರೂ ಡೋನಟ್ಸು ಅಥವಾ ರಿಂಗ್ ಬೀಡ್ಸನ್ನು ಯೂಸ್ ಮಾಡಿ ಡಿಸೈನ್ ಮಾಡಿದ್ರೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ವೆರಿ ಸಿಂಪಲ್ ಡಿಸೈನ್. ಹಾಗಿದ್ರೆ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಸಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿ ಇದೆ. ಪಲ್ಲು ಪಾರ್ಟ್ ಬಂದು ಗ್ರೀನ್ ಕಲರಲ್ಲಿದೆ. ಹಾಗೆ ಸಾರಿ ಬಾಡಿ ಬಂದು ಸಮ್ವಾಟ್ ಲೈಕ್ ಗೋಲ್ಡ್ ಶೇಡಲ್ಲೇ ಬರುತ್ತೆ. ಜೊತೆಗೆ ಬುಟ್ಟಾಸ್ ಏನಿದೆ ಸಾರೀಲಿ ಅದೆಲ್ಲ ಸಿಲ್ವರ್ ಮತ್ತು ಕಾಪರಲ್ಲಿದೆ. ಬಟ್ ನಾನಿಲ್ಲಿ ಬೀಡ್ಸನ್ನು ಗೋಲ್ಡ್ ಬೀಡ್ಸೇ ಯೂಸ್ ಮಾಡ್ತೀನಿ, ಬಿಕಾಸ್ ಅದು ಸಾರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ. ಸೊ ಫಸ್ಟ್ ಇಲ್ಲಿ ನಾವು ಡೋನಟ್ಸ್ಗೆ ವರ್ಕ್ ಮಾಡಬೇಕು. ಹಾಗಾಗಿ 6 ಎಳೆ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಅದು ಕೂಡ ಸಾರಿ ಬಾಡಿ ಕಲರ್ ಏನಿದೆ ಆ ಕಲರೇ ತೊಗೊಂಡಿದ್ದೀನಿ. ಜೊತೆಗೆ ನೀಡಲ್ ನಂಬರ್ 10. ಸೊ ನಾನು ಇವಾಗ ಡೋನಟ್ಸ್ಗೆ ಡಬಲ್ ಕ್ರೋಶೇಸ್ನ ವರ್ಕ್ ಮಾಡ್ಕೊತೀನಿ. ಅದಕ್ಕೂ ಮುಂಚೆ ಏನು ಮಾಡಬೇಕು, ಈ ಡೋನಟ್ ಒಳಗಡೆಯಿಂದ ಈ 6 ಎಳೆ ಸಿಲ್ಕ್ ಥ್ರೆಡನ್ನು ಇನ್ಸರ್ಟ್ ಮಾಡಿ ಈ ರೀತಿ 2 ಅಥವಾ 3 ಗಂಟನ್ನು ಹಾಕ್ಕೊಂಡು ಡಿಸೈನ ಸ್ಟಾರ್ಟ್ ಮಾಡ್ಕೊಬೇಕು. ಫ್ರೆಂಡ್ಸ್, ತುಂಬ ಈಸಿಯಾಗಿದೆ ಪ್ಯಾಟರ್ನ್. ಹಾಗಾಗಿ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ಈಸಿಯಾಗಿ ಬಿಗಿನರ್ಸ್ ಕೂಡ ಈ ಡಿಸೈನ ವರ್ಕ್ ಮಾಡ್ಬೋದು. ಇಲ್ಲಿ 2 ನಾಟ್ ಮಾಡ್ಕೊಂಡಿದ್ದೀನಿ. ಸೊ ನಾಟ್ ಆದಮೇಲೆ ಆ ನಾಟ್ ಕೆಳಗಡೆ ಏನು ಸ್ಪೇಸ್ ಇರುತ್ತೆ ಅಲ್ಲಿಗೆ ಕ್ರೋಶೆನ ಇನ್ಸರ್ಟ್ ಮಾಡಿ ದಾರನ ತೊಗೊಂಡು ಆಚೆಗೆ ಒಂದು ಲಾಕನ್ನು ಮಾಡ್ಕೊತೀನಿ, ಅಂದರೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ಸೊ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ ನಂತರ ಈಗ ಈ ಡೋನಟ್ಗೆ ಡಬಲ್ ಕ್ರೋಶೇಸ್ನ ವರ್ಕ್ ಮಾಡಬೇಕು. ಸೊ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಆ ಡೋನಟ್ ಒಳಗಡೆಯಿಂದ ಇನ್ಸರ್ಟ್ ಮಾಡಿ ಥ್ರೆಡ್ ಆಚೆ ತೊಗೊಳ್ಬೇಕು. ಫಸ್ಟ್ 2 ಲೂಪಿಂದ ಒಂದು, ನೆಕ್ಸ್ಟ್ 2 ಲೂಪಿಂದ ಒಂದು, ಈ ರೀತಿಯಾಗಿ ನಾವು ಡಬಲ್ ಕ್ರೋಶೇಸ್ನ ವರ್ಕ್ ಮಾಡಬೇಕು. ಸೊ ನೀವು ಹಾಗೆ ಅಬ್ಸರ್ವ್ ಮಾಡಿದ್ರೆ ನಾನಿಲ್ಲಿ ಡಬಲ್ ಕ್ರೋಶೇಸ್ ಮಾಡಬೇಕಾದ್ರೆ ನಾನು ನಾಟ್ ಮಾಡ್ಕೊಂಡ್ಮೇಲೆ ಎಕ್ಸಸ್ ದಾರ ಏನು ಇತ್ತಲ್ವ, ಸೊ ಆ ದಾರನ ಸೇರಿಸ್ಕೊಂಡು ಡಬಲ್ ಕ್ರೋಶೇನ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನಾವು ಡೋನಟ್ ಫುಲ್ಲು ಕವರ್ ಆಗೋವರೆಗೂ ಡಬಲ್ ಕ್ರೋಶೇಸ್ನ ಮಾಡ್ಕೊಬೇಕು. ಹಾಗೆ ನಾನು ನಿಮಗೆ ಇಲ್ಲಿ ಇನ್ನೂ ಒಂದು ಟಿಪ್ಪನ್ನು ಹೇಳ್ಕೊಡ್ತೀನಿ. ಈ ಥರ ಡೋನಟ್ಸ್ನ ವರ್ಕ್ ಮಾಡಬೇಕಾದ್ರೆ ಡಬಲ್ ಕ್ರೋಶೇಸ್ನ ತುಂಬ ಉದ್ದ ಎಳೆದು ಮಾಡಬಾರ್ದು. ಸೊ ಡೋನಟ್ ಥಿಕ್ನೆಸ್ ಎಷ್ಟಿರುತ್ತೆ ಅಲ್ವಾ, ನೋಡಿ ಆ ಡೋನಟ್ ಥಿಕ್ನೆಸ್ ಏನಿರುತ್ತೆ ಅಲ್ಲಿಗೆ ನಾವು ಡಬಲ್ ಕ್ರೋಶೇನ ಮಾಡ್ಕೊಬೇಕಾಗುತ್ತೆ. ಸೊ ಈ ರೀತಿ ನಾವು ಡಬಲ್ ಕ್ರೋಶೇಸ್ ಆರ್ ತ್ರಿಬಲ್ ಕ್ರೋಶೇಸ್ನ ವರ್ಕ್ ಮಾಡಿದಾಗ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಈ ಟಿಪ್ಪನ್ನು ಖಂಡಿತ ಎಲ್ಲರೂ ಫಾಲೋ ಮಾಡ್ಬೋದು. ಅದರಲ್ಲೂ ಬಿಗಿನರ್ಸ್ ಅಂತೂ ಈ ಟಿಪ್ಪನ್ನು ಫಾಲೋ ಮಾಡಿ ನೀವು ಈ ಥರ ಡೋನಟ್ಸು ಅಥವಾ ರಿಂಗ್ ಬೀಡ್ಸನ್ನು ವರ್ಕ್ ಮಾಡಿದ್ರೆ ನಿಮಗೂ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಫಿನಿಶಿಂಗ್ ಬರುತ್ತೆ. ಸೊ ಇಲ್ಲಿ ನಾನು ಡೋನಟ್ ಸೈಜು ತುಂಬ ಚಿಕ್ಕದಾಗಿರೋದು ತೊಗೊಂಡಿರೋದು. ನೀವು ಸೇಮ್ ಪ್ಯಾಟರ್ನ ಬಿಗರ್ ಸೈಜ್ ಡೋನಟಿಂದನೂ ಮಾಡ್ಬೋದು. ಸೊ ಎರಡೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಅಕಾರ್ಡಿಂಗ್ ಟು ದ ಕಸ್ಟಮರ್ ರಿಕ್ವೈರ್ಮೆಂಟ್ ನೀವು ಚೂಸ್ ಮಾಡ್ಕೊಬೋದು ಡೋನಟ್ ಸೈಜನ್ನು. ಸೊ ಇದೇ ಥರ ಡೋನಟ್ ಫುಲ್ಲು ಕವರ್ ಆಗೋವರೆಗೂ ನಾವು ಡಬಲ್ ಕ್ರೋಶೇಸ್ನ ಮಾಡ್ಕೊಬೇಕು. ಟೋಟಲ್ಲಾಗಿ 30ಇಂದ 32 ಡಬಲ್ ಕ್ರೋಶೇಸ್ನ ನಾವು ಈ ಡೋನಟಲ್ಲಿ ವರ್ಕ್ ಮಾಡ್ಬೋದು. ಸೊ ನಾನು 32 ಡಬಲ್ ಕ್ರೋಶೇಸ್ನ ವರ್ಕ್ ಮಾಡ್ಕೊತೀನಿ. ಸೊ ನೀವು ಫಸ್ಟ್ ಡೋನಟ್ನ ಕೌಂಟಿಂಗ್ ತೊಗೊಳ್ಳಿ. ವರ್ಕ್ ಮಾಡಬೇಕಾದ್ರೆ ಎಷ್ಟು ಡಬಲ್ ಕ್ರೋಶೇಸ್ ಹಾಕಿರ್ತೀರೋ ಸೇಮ್ ಕೌಂಟಿಂಗ್ಸ್ನ ಪ್ರತಿಯೊಂದು ಡೋನಟ್ಸ್ಗೂ ಇಲ್ಲಿ ಫಾಲೋ ಮಾಡ್ಕೊಬೇಕಾಗುತ್ತೆ. ಸೊ ದಟ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಬೀಡ್ಸನ್ನು ಆ್ಯಡ್ ಮಾಡಿ ವರ್ಕ್ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ, ಎಲ್ಲೂ ಕೂಡ ಕನ್ಫ್ಯೂಷನ್ಸ್ ಆಗೋದಿಲ್ಲ. ಹಾಗಾಗಿ ಎಲ್ಲ ಡೋನಟ್ಸ್ ಕೂಡ ಒಂದೇ ಕೌಂಟಿಂಗ್ಸಲ್ಲಿ ನಾವು ಡಬಲ್ ಕ್ರೋಶೇಸ್ನ ವರ್ಕ್ ಮಾಡಬೇಕು. ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಒಂದು ಸಾರಿಗೆ ಎಷ್ಟು ಡೋನಟ್ಸ್ನ ಯೂಸ್ ಮಾಡಿದ್ದೀನಿ ಅಂತ. ಸದ್ಯಕ್ಕೆ ಇದೇ ಥರ ಡೋನಟ್ನ ಫಿನಿಷ್ ಮಾಡ್ತೀನಿ. ಸೊ ಕಂಪ್ಲೀಟ್ ಆಯಿತು. ಇವಾಗ ಏನು ಮಾಡಬೇಕು, ಮತ್ತು ಫಸ್ಟ್ ಡಬಲ್ ಕ್ರೋಶೆಟ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ಈ ದಾರನ ತೊಗೊಳ್ಬೇಕು. ಆ್ಯಂಡ್ ತೊಗೊಂಡಿರೋ ದಾರನ ನೀಡಲ್ ಮೇಲೆ ಇನ್ನೂ ಒಂದು ಲೂಪ್ ಇದೆ ಅಲ್ವಾ, ಅದರಿಂದ ಕೂಡ ನಾವು ಆಚೆಗೆ ಪಾಸ್ ಮಾಡಬೇಕು. ಇದನ್ನು ನಾವು ಸ್ಲಿಪ್ ಸ್ಟಿಚ್ ಅಂತ ಕರಿತೀವಿ. ಹಾಗೆ ದಾರನ ಟ್ರಿಮ್ ಮಾಡಿ ನೀಡಲ್ ಮೇಲೆ ಏನು ಲೂಪ್ ಇದೆ ಅದನ್ನು ಪುಲ್ ಮಾಡ್ತಾಯಿದ್ದೀನಿ. ಸೊ ಈ ಥರ ನಾವು ಒಂದಷ್ಟು ಡೋನಟ್ಸ್ನ ರೆಡಿ ಮಾಡ್ಕೊಬೇಕಾಗತ್ತೆ. ಸೊ ಕಂಪ್ಲೀಟ್ ಆದಮೇಲೆ ಇವಾಗ ನಾಟ್ ಮಾಡ್ಕೊಬೇಕು. ಎಕ್ಸಸ್ ದಾರ ನಾವೇನು ಟ್ರಿಮ್ ಮಾಡ್ಕೊಂಡಿದ್ವಿ ಅಲ್ವಾ, ಸೊ ಆ ದಾರನ ನಾವು ನಾಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋಣ. 2 ಅಥವಾ 3 ನಾಟನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ನಾಟೆಲ್ಲ ಆದಮೇಲೆ ಅದನ್ನು ಟ್ರಿಮ್ ಮಾಡ್ಕೊಬೇಕು. ಇನ್ನೂ ರಿಮೈನಿಂಗ್ ದಾರ ಏನಿರುತ್ತೆ ಅದನ್ನು ಟ್ರಿಮ್ ಮಾಡ್ಕೊಬೇಕು. ಸೊ ಸ್ಟಾರ್ಟಿಂಗ್ ನಾನು ನಾಟ್ ಮಾಡಿದ್ಮೇಲೆ ಒಂದು 5ರಿಂದ 6 ಡಬಲ್ ಕ್ರೋಶೆಗೆ ಆ ಎಕ್ಸಸ್ ದಾರನ ಸೇರಿಸಿ ವರ್ಕ್ ಮಾಡಿದ್ದೆ. ಇನ್ನು ರಿಮೈನಿಂಗ್ ದಾರ ಏನಿದೆ ಅಲ್ವಾ ಅದನ್ನ ಇವಾಗ ಟ್ರಿಮ್ ಮಾಡ್ಕೊತೀನಿ. ಸೊ ಈ ಥರ ಒಂದಷ್ಟು ಡೋನಟ್ಸ್ನ ನಾವು ಸ್ಟಾರ್ಟಿಂಗು ರೆಡಿ ಮಾಡಿಟ್ಕೊಂಡ್ಬಿಟ್ರೆ ನಾವು ನೆಕ್ಸ್ಟ್ ಸ್ಟೆಪ್ಪನ್ನು ಬೇಗ ಕ್ವಿಕ್ಕಾಗಿ ಮುಗಿಸ್ಬೋದು. ಇಲ್ಲಿರೋ ಯಾವ ಡೋನಟ್ಸ್ನು ಇನ್ನೂ ಕೂಡ
ಫಿನಿಶಿಂಗ್ ಮಾಡಿಲ್ಲ, ಈಗ ಫಿನಿಶಿಂಗ್ ಮಾಡಿ ತೋರಿಸ್ತೀನಿ. ನಾಟ್ ಮಾಡಿ ಎಕ್ಸಸ್ ದಾರ ಏನಿರುತ್ತೆ ಅದನ್ನು ಟ್ರಿಮ್ ಮಾಡ್ಕೊಬೇಕು. ಸೊ ಟ್ರಿಮ್ ಮಾಡಿದ್ಮೇಲೆ ಇನ್ನೊಂದು ಸ್ಮಾಲ್ ಅಮೌಂಟ್ ಆಫ್ ಥ್ರೆಡ್ ಏನಿರುತ್ತೆ ಅದನ್ನು ಹಿಂದ್ಗಡೆಗೆ ಫ್ಯಾಬ್ರಿಕ್ ಗ್ಲೂ ಹಾಕಿಬಿಟ್ಟು ಸ್ಟಿಕ್ ಮಾಡ್ಕೊಬೇಕು. ಈ ಥರ ನಾವು ಪ್ರತಿಯೊಂದು ಡೋನಟ್ಸ್ನು ರೆಡಿ ಮಾಡಿ ಇಟ್ಕೊಬೇಕಾಗತ್ತೆ. ಸೊ ಮುಂಚೆನೇ ನಾವು ಈ ರೀತಿ ಗ್ಲೂ ಪಾರ್ಟೆಲ್ಲ ಅಪ್ಲೈ ಮಾಡಿಬಿಟ್ರೆ ನಾವು ವರ್ಕ್ ಮಾಡಬೇಕಾದ್ರೆ ಆ ಗ್ಲೂ ಎಲ್ಲ ಡ್ರೈ ಆಗಿರುತ್ತೆ, ಈಸಿಯಾಗಿ ವರ್ಕ್ ಮಾಡ್ಬೋದು. ಸೊ ಇವಾಗ ಸಾರಿಗೆ ಬೇಸ್ ಲೈನನ್ನು ವರ್ಕ್ ಮಾಡುವಂಥ ಟೈಮು ನಾನಿಲ್ಲಿ ಪಲ್ಲು ಯಾವ ಕಲರ್ ಇದೆ ಸೊ ಸೆಲ್ಫ್ ಕಲರಲ್ಲಿ ತೊಗೊತಾ ಇದ್ದೀನಿ ಬೇಸ್ ಲೈನನ್ನು ವರ್ಕ್ ಮಾಡೋಕ್ಕೆ. ಬಿಕಾಸ್ ನಾನಿಲ್ಲಿ ಡೋನಟ್ನ ಗೋಲ್ಡಲ್ಲಿ ವರ್ಕ್ ಮಾಡಿದ್ದೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಬೀಡ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಗ್ರೀನ್ ಕಲರ್ ಥ್ರೆಡ್ಡಿಂದ ಬೀಡ್ಸ್ ಆ್ಯಡ್ ಮಾಡಿದಾಗ ಬೀಡ್ಸು ಹೈಲೈಟ್ ಆಗುತ್ತೆ. ನಾನು ಡೋನಟ್ನೇ ಗ್ರೀನಲ್ಲಿ ಮಾಡಿ ನೆಕ್ಸ್ಟ್ ಸ್ಟೆಪ್ಪನ್ನು ಗೋಲ್ಡಲ್ಲಿ ವರ್ಕ್ ಮಾಡಿದ್ರೆ ಬೀಡು ಕೂಡ ಗೋಲ್ಡ್ ಇದೆ, ಥ್ರೆಡ್ಡು ಕೂಡ ಗೋಲ್ಡ್ ಇರುತ್ತೆ. ಇಟ್ ಡಸಂಟ್ ಹೈಲೈಟ್ ದ ಬೀಡ್. ಹಾಗಾಗಿ ನಾನು ಈ ರೀತಿ ಕಲರ್ ಕಾಂಬಿನೇಷನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟು ಪಲ್ಲು ರೈಟ್ ಸೈಡಿಂದ ಡಿಸೈನ ಸ್ಟಾರ್ಟ್ ಮಾಡ್ಕೊಬೇಕು. ಮೊದಲಿಗೆ ಒಂದು ಲಾಕನ್ನು ಮಾಡ್ಕೊಬೇಕು. ಸೊ ಲಾಕ್ ಆದಮೇಲೆ ಬೇಸ್ ಲೈನ್ ಅಂತೂ ತುಂಬಾ ಸಿಂಪಲ್ ಆಗಿದೆ, ಏನಿಲ್ಲ, ಜಸ್ಟ್ 5 ಚೈನ್ಸ್ ಹಾಕ್ಕೊಂಡು ಆ 5 ಚೈನ್ಸು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಬೇಕು. ಈ ರೀತಿ ಅದನ್ನು ಸ್ಟ್ರೇಟಾಗಿ ಪ್ಲೇಸ್ ಮಾಡಿ ಅದು ರೀಚ್ ಆಗೋ ಪಾಯಿಂಟ್ಗೆ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಬೇಕು. ಮತ್ತು 5 ಚೈನ್ಸ್, ಈ 5 ಚೈನು ಅಷ್ಟೇ ಸ್ಟ್ರೇಟಾಗಿ ಅದನ್ನು ಪ್ಲೇಸ್ ಮಾಡಿ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಬೇಕು. ಸೊ ಇದೇ ಥರ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಾವು 5 ಚೈನ್ಸನ್ನು ವರ್ಕ್ ಮಾಡಬೇಕು. ನೋಡಿ ಮತ್ತೆ 5 ಚೈನ್ಸ್ ಹಾಕ್ತಾಯಿದ್ದೀನಿ, ಒಂದು ಸಿಂಗಲ್ ಕ್ರೋಶೆಯಿಂದ ಅದನ್ನು ಫಿಕ್ಸ್ ಮಾಡಬೇಕು. ಸಿನ್ಸ್ ನಾನು ಸೆಲ್ಫ್ ಕಲರಲ್ಲಿ ಅಂದರೆ ಪಲ್ಲು ಕಲರಲ್ಲೇ ಈ ಬೇಸ್ ಲೈನನ್ನು ವರ್ಕ್ ಮಾಡಿದ್ರು ಡಿಸೈನ್ ಅಂತೂ ತುಂಬಾ ನೀಟಾಗಿ ಫಿನಿಶಿಂಗ್ ಬಂದಿದೆ. ಈ ರೀತಿ ಈ ಸ್ಟೆಪ್ಪನ್ನು ಪಲ್ಲು ಫುಲ್ಲು ಕಂಪ್ಲೀಟ್ ಮಾಡ್ಕೊತೀನಿ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಗೆ ಅಂತ ನೋಡೋಣ. ಸೊ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಸ್ಟೆಪ್ ಮಾಡೋದಕ್ಕೂ ಸೇಮ್ ಕಲರ್ ಥ್ರೆಡ್ಡಿಂದ ವರ್ಕ್ ಮಾಡಬೇಕು. ಒಂದು ವೇಳೆ ನೀವು ಕಾಂಟ್ರಾಸ್ಟಲ್ಲಿ ವರ್ಕ್ ಮಾಡಿದ್ರು ಅಷ್ಟೇ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ ಎರಡೂ ಕೂಡ ಒಂದೇ ಕಲರಲ್ಲಿ ವರ್ಕ್ ಮಾಡಬೇಕು. ಸೊ ಮೊದಲಿಗೆ ಸೇಮ್ ಪಾಯಿಂಟಲ್ಲಿ ಒಂದು ಲಾಕನ್ನು ಮಾಡ್ಕೊತೀನಿ. ಸೇಮ್ ಪಾಯಿಂಟ್ ಆರ್ ಒಂದು ಪಾಯಿಂಟಷ್ಟು ಒಳಗಡೆಗೆ ಬೇಕಾದರೂ ನೀವು ಲಾಕ್ ಮಾಡ್ಬೋದು. ಸೊ ಲಾಕ್ ಆದಮೇಲೆ ಚೈನ್ಸ್ ಹಾಕ್ಕೊಬೇಕಾಗುತ್ತೆ. ಎಷ್ಟು ಅಂತ ಹೇಳಿದ್ರೆ ನೆಕ್ಸ್ಟ್ ಬ್ಲಾಕಿಗೆ ರೀಚ್ ಆಗಬೇಕು ನಾವು ಹಾಕುವಂಥ ಚೈನ್ಸು. ನೋಡಿ ನಾನು ನೆಕ್ಸ್ಟ್ ಬ್ಲಾಕಿಗೆ ರೀಚ್ ಆಗೋವರೆಗೂ ಚೈನ್ಸ್ ಹಾಕ್ಕೊಬೇಕು. ನಾನಿಲ್ಲಿ ಜಸ್ಟ್ 4 ಚೈನ್ಸ್ ಹಾಕಿದ್ದಕ್ಕೇ ಅಲ್ಲಿ ಕರೆಕ್ಟಾಗಿ ಸಾಕಾಯಿತು. ಸೊ ಅದನ್ನು ನೆಕ್ಸ್ಟ್ ಬ್ಲಾಕಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ದಟ್ ಈಸ್ ದ ರೀಸನ್ ನಾನು ಸ್ಟಾರ್ಟಿಂಗು ಒಂದು ಪಾಯಿಂಟಷ್ಟು ಒಳಗಡೆಗೆ ಈ ಸೆಕೆಂಡ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡಿಕೊಂಡೆ. ಇಲ್ಲಿಂದ ಮತ್ತೆ 4 ಚೈನ್ಸ್ ವರ್ಕ್ ಮಾಡಿ ಅದನ್ನು ನೆಕ್ಸ್ಟ್ ಬ್ಲಾಕಿಗೆ ಲಾಕ್ ಮಾಡ್ಕೊಬೇಕು. ಸೊ ಫ್ರೆಂಡ್ಸ್, ನಾವಿಲ್ಲಿ ಯಾವುದೇ ಕಾರಣಕ್ಕೂ ಈ ಡಿಸೈನಲ್ಲಿ ಲಾಕ್ ಮೇಲೆ ಲಾಕ್ ಮಾಡೋಲ್ಲ, ನೆಕ್ಸ್ಟ್ ಬ್ಲಾಕಲ್ಲಿ ನಾವು ಲಾಕ್ ಮಾಡ್ಕೊಬೇಕು. ಸೊ ಇವಾಗ ಡೋನಟ್ಸ್ನ ಆ್ಯಡ್ ಮಾಡೋಣ. ಹಾಗೆ ಇಲ್ಲಿ ನಾನು ಸ್ಮಾಲ್ 2 mm ಸೈಜ್ ಇರುವಂಥ ಬೀಡ್ಸನ್ನು ಈ ಸ್ಟೆಪ್ಪಲ್ಲಿ ಯೂಸ್ ಮಾಡ್ತೀನಿ. ಫ್ರೆಂಡ್ಸ್, ಆ್ಯಕ್ಚುಲಿ ಸ್ಟಾರ್ಟಿಂಗ್ ನಾವು 3 ಟೈಮ್ಸ್ 4 ಚೈನ್ಸನ್ನು ವರ್ಕ್ ಮಾಡಬೇಕಾಗುತ್ತೆ. ಬಟ್ ಆ ಪಾರ್ಟು ಸ್ಕಿಪ್ ಆಗೋಗಿದೆ, ಹಾಗಾಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನಾವು ಈ ಸೆಕೆಂಡ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡಬೇಕಾದ್ರೆ 3 ಸಲ 4 ಚೈನ್ಸನ್ನು ವರ್ಕ್ ಮಾಡಬೇಕು. ಸೊ 3 ಸಲ 4 ಚೈನ್ಸ್ ಆದಮೇಲೆ ಡೋನಟ್ ರೈಟ್ ಸೈಡ್ ಏನಿದೆ ಅಲ್ವಾ, ಸೊ ಅದು ನಮ್ಮ ಕಡೆಗೆ ಫೇಸಿಂಗ್ ಇರಬೇಕು. ನಾನೇನು ಗ್ಲೂ ಹಾಕಿ ಸ್ಟಿಕ್ ಮಾಡಿರೋ ಪಾರ್ಟು ಅದು ಬಂದು ಹಿಂದ್ಗಡೆಗೆ ಇರಬೇಕು. ಆ ರೀತಿ ನಾವು ಡೋನಟನ್ನು ಅಟ್ಯಾಚ್ ಮಾಡಬೇಕು. ಫ್ರೆಂಡ್ಸ್, ಸ್ಟಾರ್ಟಿಂಗ್ ನಾವು 3 ಸಲ ಈ ಸ್ಟೆಪ್ಪಲ್ಲಿ 4 ಚೈನ್ಸನ್ನು ವರ್ಕ್ ಮಾಡಿಬಿಟ್ಟು ಆಮೇಲೆ ಡೋನಟ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಡೋನಟಲ್ಲಿ ಡಬಲ್ ಕ್ರೋಶೇಸ್ ಏನಿದೆ ಅಲ್ವಾ, ಅದರಲ್ಲಿ ಯಾವುದಾದ್ರೂ ಒಂದು ಡಬಲ್ ಕ್ರೋಶೆಟ್ಗೆ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊಬೇಕು. ಸೊ ಆವಾಗ ಡೋನಟು ಫಸ್ಟು ಫಿಕ್ಸ್ ಆಗುತ್ತೆ. ಡೋನಟ್ ಫಿಕ್ಸ್ ಮಾಡಿಕೊಂಡು ನಾವು ಬೀಡ್ಸನ್ನು ಆ್ಯಡ್ ಮಾಡಬೇಕು. ಯಾವುದಾದ್ರೂ ಒಂದು ಡಬಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆನ ಮಾಡ್ಕೊಬೋದು. ಡೋನಟಲ್ಲಿ ಫಿಕ್ಸ್ ಆಗ್ತಿದ್ದ ಹಾಗೆ ಈಗ ಬೀಡ್ಸನ್ನು ಆ್ಯಡ್ ಮಾಡಬೇಕು. ಒಂದೊಂದೇ ಬೀಡನ್ನು ದಾರದಲ್ಲಿ ಸ್ಲೈಡ್ ಮಾಡಿಕೊಂಡು ಸೊ ಇಲ್ಲಿ ನಾನು ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆಗೆ ಅದನ್ನು ಲಾಕ್ ಮಾಡ್ಕೊತೀನಿ. ಬಿಕಾಸ್ ಇಲ್ಲಿ ಬೀಡು ಸ್ವಲ್ಪ ದೊಡ್ಡದಿರೋದ್ರಿಂದ ಎವ್ರಿ ಡಬಲ್ ಕ್ರೋಶೆಟ್ಗೂ ನಾವು ಬೀಡ್ಸನ್ನು ಆ್ಯಡ್ ಮಾಡೋದಕ್ಕಾಗೋದಿಲ್ಲ, ಹಾಗಾಗಿ ಒಂದು ಸ್ಕಿಪ್ ಮಾಡ್ತೀನಿ. ಮತ್ತು ಇವಾಗ ಸೆಕೆಂಡ್ ಬೀಡನ್ನು ಆ್ಯಡ್ ಮಾಡಿಕೊಂಡು ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆಗೆ ಬೀಡನ್ನ ಲಾಕ್ ಮಾಡ್ಕೊಬೇಕು. ಸೊ ಈ ರೀತಿ ಈ ರಿಂಗ್ ಫುಲ್ಲು ನಾವು ಬೀಡ್ಸನ್ನು ಆ್ಯಡ್ ಮಾಡಬೇಕು. ಎಕ್ಸೆಪ್ಟ್ ಲಾಸ್ಟಲ್ಲಿ ಒಂದು 4ರಿಂದ 5 ಡಬಲ್ ಕ್ರೋಶೆನ ಬಿಟ್ಬಿಡಬೇಕು. ಸೊ 5 ಡಬಲ್ ಕ್ರೋಶೆ ಅಥವಾ 4 ಡಬಲ್ ಕ್ರೋಶೆ ಬಿಟ್ಟು ಮಿಕ್ಕಿದಿನ ಎಲ್ಲ ಕಡೆ ಬೀಡ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಪ್ರತಿ ಸಲ ಬೀಡ್ ಆ್ಯಡ್ ಮಾಡಬೇಕಾದ್ರೆ
ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡ್ಕೊಬೇಕು. ನಿಮಗೆ ಬೀಡ್ಸನ್ನು ಇನ್ನೂ ಸ್ವಲ್ಪ ಜಾಸ್ತಿ ಹೈಲೈಟ್ ಮಾಡಬೇಕು ಅನಿಸಿದ್ರೆ ನೀವು 3 mm ಆರ್ 4 mm ಸೈಜ್ ಇರೋ ಬೀಡ್ಸ್ ಬೇಕಾದರೂ ತೊಗೊಳ್ಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಬೀಡ್ ಸೈಜ್ ದೊಡ್ಡದಿದ್ದಷ್ಟು ಈ ಸೆಕೆಂಡ್ ಸ್ಟೆಪ್ಪು ಇನ್ನೂ ಕೂಡ ಜಾಸ್ತಿ ಹೈಲೈಟ್ ಆಗುತ್ತೆ. ಸ್ಪೆಷಲಿ ಈ ಡಿಸೈನ್ಗೆ ಬೀಡ್ ಸೈಜ್ ಡಸಂಟ್ ಮ್ಯಾಟರ್. ನೀವು ಯಾವುದೇ ಸೈಜ್ ಬೀಡ್ ಹಾಕಿದ್ರೂ ಡಿಸೈನ್ ಲುಕ್ಸ್ ವೆರಿ ಎಲಿಗೆಂಟ್. ಒಂದು ವೇಳೆ ನೀವು ಸ್ಮಾಲರ್ ಸೈಜ್ ಬೀಡ್ ತೊಗೊಂಡ್ರೆ ಯು ಕ್ಯಾನ್ ಚೆಕ್. ನೀವು ಎವ್ರಿ ಡಬಲ್ ಕ್ರೋಶೆಟ್ಗೆ ಬೀಡ್ ಹಾಕಿದ್ರೆ ಅಲ್ಲಿ ಪರ್ಫೆಕ್ಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ಚೆಕ್ ಮಾಡಿಕೊಂಡು ಬೇಕಾದರೆ ಪ್ರತಿ ಡಬಲ್ ಕ್ರೋಶೆಟ್ಗೂ ಕೂಡ ಬೀಡ್ಸನ್ನು ಆ್ಯಡ್ ಮಾಡ್ಬೋದು. ಜಾಸ್ತಿ ಬೀಡ್ಸ್ ಹಾಕಿದಷ್ಟು ಇಟ್ ಮೇ ಫಾರ್ಮ್ ವೇವಿ, ಸೊ ಅದು ವೇವಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿಕೊಂಡು ನೀವು ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಕಂಪ್ಲೀಟ್ ಆಯಿತು. ನಾನು ಟೋಟಲಾಗಿ 14 ಬೀಡ್ಸನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆ ಲಾಸ್ಟಲ್ಲಿ 4 ಡಬಲ್ ಕ್ರೋಶೇಸ್ನ ಸ್ಕಿಪ್ ಮಾಡಿದ್ದೀನಿ. ಇವಾಗ ಏನು ಮಾಡಬೇಕು, ನಾನು ಯಾವ ಬ್ಲಾಕಿಂದ ಈ ಡೋನಟ್ನ ಆ್ಯಡ್ ಮಾಡಿದ್ನೋ ಸೊ ಸೇಮ್ ಬ್ಲಾಕಲ್ಲಿ ಈ ಡೋನಟ್ನ ಫಿಕ್ಸ್ ಮಾಡ್ಕೊಬೇಕು. ಒಂದೇ ಬ್ಲಾಕಿಂದ ನಾವು ಡೋನಟ್ನ ಆ್ಯಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅದೇ ಬ್ಲಾಕಲ್ಲಿ ಡೋನಟ್ನ ಎಂಡ್ ಮಾಡ್ಕೊಬೇಕಾಗುತ್ತೆ. ಸೊ ಲಾಸ್ಟಲ್ಲಿ 4 ಡಬಲ್ ಕ್ರೋಶೆ ಬಿಟ್ಟಿರೋದ್ರಿಂದ, ಸೊ ಅಲ್ಲಿಗೆ ಬೀಡ್ಸನ್ನು ಆ್ಯಡ್ ಮಾಡದೇ ಇರೋದ್ರಿಂದ ನಾವು ಪಲ್ಲು ಕಡೆ ಈ ಡೋನಟ್ನ ಫಿಕ್ಸ್ ಮಾಡಿದಾಗ ಇದು ಫೋಲ್ಡ್ ಆಗಲ್ಲ, ಅಲ್ಲಿ ಫ್ಲ್ಯಾಟಾಗಿ ಫಿನಿಶಿಂಗ್ ಬರುತ್ತೆ. ಮತ್ತು ಅಲ್ಲಿಂದ 4 ಚೈನ್ಸ್ ವರ್ಕ್ ಮಾಡಿ ನೆಕ್ಸ್ಟ್ ಬ್ಲಾಕಿಗೆ ಅದನ್ನು ಲಾಕ್ ಮಾಡ್ಕೊಬೇಕು. ಮತ್ತು 4 ಚೈನ್ಸ್ ಇದನ್ನು ನೆಕ್ಸ್ಟ್ ಬ್ಲಾಕಲ್ಲಿ ಲಾಕ್ ಮಾಡ್ಕೊಬೇಕು. ಈ ರೀತಿ ಟೋಟಲಾಗಿ 6 ಟೈಮ್ಸ್ ವರ್ಕ್ ಮಾಡಬೇಕು. 6 ಟೈಮ್ಸ್ 4 ಚೈನ್ಸನ್ನು ವರ್ಕ್ ಮಾಡಿ ನೆಕ್ಸ್ಟ್ ಬ್ಲಾಕಲ್ಲಿ ಅದನ್ನು ಲಾಕ್ ಮಾಡ್ಕೊತಾ ಹೋಗಬೇಕು. ಸೊ ಈ ಕೌಂಟಿಂಗು ಅಷ್ಟೇ ವೆರಿ ಇಂಪಾರ್ಟೆಂಟ್. ನೀವು 6 ಟೈಮ್ಸೇ ಈ ರೀತಿ 4 ಚೈನ್ಸ್ ವರ್ಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಾವು ನೆಕ್ಸ್ಟ್ ಡೋನಟನ್ನು ಆ್ಯಡ್ ಮಾಡಬೇಕು. ಸೊ ಮಧ್ಯದಲ್ಲಿ ಏನು ಸ್ಪೇಸ್ ಇರುತ್ತೆ ಅಲ್ವ, ಅಲ್ಲಿ ನಾವು ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟಲ್ಲಿ ಕುಚ್ಚನ್ನು ಟೈ ಮಾಡ್ತೀವಿ. ಸೊ ಆ ಮಿಡ್ ಪಾಯಿಂಟ್ ಬರಬೇಕು ಅಂತ ಹೇಳಿದ್ರೆ ನಾವು 6 ಟೈಮ್ಸ್ 4 ಚೈನ್ಸನ್ನು ವರ್ಕ್ ಮಾಡಲೇಬೇಕು ಈ ಸ್ಟೆಪ್ಪಲ್ಲಿ. ಸೊ ನೋಡಿ, ಸ್ಟಾರ್ಟಿಂಗ್ ನಾನು 3 ಸಲ 4 ಚೈನ್ಸ್ ಹಾಕ್ಬಿಟ್ಟು ಡೋನಟ್ನ ಆ್ಯಡ್ ಮಾಡಿದೆ. ಮತ್ತು ಇವಾಗ 6 ಟೈಮ್ಸ್ 4 ಚೈನ್ಸನ್ನು ವರ್ಕ್ ಮಾಡಿದ್ದೀನಿ. ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ 6 ಟೈಮ್ 4 ಚೈನ್ಸ್ ವರ್ಕ್ ಮಾಡಿದಾಗ ಬೇಸ್ ಲೈನಲ್ಲಿ ನಮಗೆ ಎಕ್ಸಾಕ್ಟ್ಲಿ 5 ಬ್ಲಾಕ್ಸ್ ಸ್ಕಿಪ್ ಆಗಿರುತ್ತೆ. ಸೊ ಆವಾಗ 5 ಬ್ಲಾಕ್ಸಲ್ಲಿ 3rd ಬ್ಲಾಕ್ ಬಂದು ಮಿಡ್ ಪಾಯಿಂಟ್ ಆಗಿರುತ್ತೆ. ಆ 3rd ಬ್ಲಾಕಲ್ಲಿ ನಾವು ಕುಚ್ಚನ್ನು ಟೈ ಮಾಡೋದು. ಸೊ ಗೊತ್ತಾಯಿತು ಅಂದ್ಕೊತೀನಿ ಫ್ರೆಂಡ್ಸ್. ಬೇಸ್ ಲೈನಲ್ಲಿ ನಾವು ಕೌಂಟಿಂಗ್ ನೋಡ್ಕೊಬೇಕು. ಸೊ ಬೇಸ್ ಲೈನಲ್ಲಿ 5 ಬ್ಲಾಕ್ಸ್ ಸ್ಕಿಪ್ ಆಗಿರಬೇಕು. ಹಾಗಾಗಿ ನಾವು ಈ ಸೆಕೆಂಡ್ ಸ್ಟೆಪ್ಪಲ್ಲಿ 6 ಟೈಮ್ಸ್ 4 ಚೈನ್ಸನ್ನು ಹಾಕ್ಕೊಂಡು ನೆಕ್ಸ್ಟ್ ಡೋನಟನ್ನು ಆ್ಯಡ್ ಮಾಡಬೇಕು. ಸೊ ಅಗೇನ್ ಈ ಡೋನಟ್ನು ಕೂಡ ಅಷ್ಟೇ, ಡೋನಟ್ ರೈಟ್ ಸೈಡಿಂದ ನಾವು ಅಟ್ಯಾಚ್ ಮಾಡ್ಕೊಬೇಕು. ಯಾವುದಾದ್ರೂ ಒಂದು ಡಬಲ್ ಕ್ರೋಶೆಟ್ಗೆ ಇದನ್ನು ಸಿಂಗಲ್ ಕ್ರೋಶೆಯಿಂದ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಬೀಡ್ಸನ್ನು ಆ್ಯಡ್ ಮಾಡಬೇಕು. ಪ್ರತಿ ಸಲ ಒಂದೇ ಬೀಡನ್ನು ಆ್ಯಡ್ ಮಾಡಿಕೊಂಡು ಒಂದು ಡಬಲ್ ಕ್ರೋಶೆನ ಬಿಟ್ಟು ನೆಕ್ಸ್ಟ್ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೊಬೇಕು. ಸೊ ಇದೇ ರೀತಿ ನಾವು ವರ್ಕ್ ಮಾಡ್ಕೊತ ಹೋಗಬೇಕು. ನಾನು ಫುಲ್ಲಾಗಿ ಡೋನಟ್ಸು ಮತ್ತು ಬೀಡ್ಸನ್ನು ಆ್ಯಡ್ ಮಾಡ್ಕೊತೀನಿ. ಅದರ ಜೊತೆಗೆ ನಾನು ಆವಾಗಲೇ ಹೇಳ್ದಾಗೆ ಎಕ್ಸಾಕ್ಟ್ಲಿ ಮಿಡಲ್ ಬ್ಲಾಕ್ ಅಂದರೆ 3rd ಬ್ಲಾಕಲ್ಲಿ ಕುಚ್ಚು ಕೂಡ ಟೈ ಮಾಡಿಬಿಡ್ತೀನಿ. ಸೊ ಕುಚ್ಚೆಲ್ಲ ಕಟ್ಟಿದ ಮೇಲೆ ಫೈನಲ್ ಲುಕ್ ಹೇಗೆ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಇದಾಗಿದೆ ಇವತ್ತು ಹಾಕಿರೋ ಡಿಸೈನಿನ ಫೈನಲ್ ಲುಕ್. ತುಂಬಾ ಪ್ರಿಟಿಯಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ತುಂಬ ಡಿಫರ್ ಕಾಣಿಸ್ತಾ ಇದೆ ಕಲರ್ ಕಾಂಬಿನೇಷನ್. ಕ್ಯಾಮ್ರಾದಲ್ಲಿ ಡೈರೆಕ್ಟಾಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಸ್ಟಿಲ್ ನಾನು ಎಕ್ಸಾಕ್ಟ್ ಕಲರನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಹಾಗಾಗಿ ಕ್ಯಾಮ್ರಾನ ತುಂಬ ಶೇಕ್ ಮಾಡಿ ಚೆಕ್ ಮಾಡಿದ್ರೂ ಎಕ್ಸಾಕ್ಟ್ ಕಲರಲ್ಲಿ ಬರಲಿಲ್ಲ. ಸೊ ನಾನು ವರ್ಕ್ ಮಾಡಿದಾಗ ನಿಮಗೆ ತೋರಿಸ್ದೆ ಅಲ್ವಾ, ಅದು ಸಾರಿ ಎಕ್ಸಾಕ್ಟ್ ಕಲರ್. ಹಾಗೆ ನಾನು ಕುಚ್ಚು ಕೂಡ ಡಬಲ್ ಕಲರಲ್ಲಿ ಟೈ ಮಾಡ್ಕೊಂಡಿದ್ದೀನಿ. 2 ಕಲರ್ ಯೂಸ್ ಮಾಡಿದ್ದೀನಿ, ಗ್ರೀನ್ ಆ್ಯಂಡ್ ಗೋಲ್ಡ್. 70 ಸ್ಟ್ಯಾಂಡ್ಸ್ ಆಫ್ ಗ್ರೀನ್ ಇದೆ, ಹಾಗೆ 70 ಸ್ಟ್ಯಾಂಡ್ಸ್ ಆಫ್ ಗೋಲ್ಡ್ ಇದೆ. ಟೋಟಲಾಗಿ 140 ಆಗುತ್ತೆ. ಅದನ್ನು ಡಬಲ್ ಮಾಡಿದಾಗ 280 ಸ್ಟ್ಯಾಂಡ್ಸ್ ಆಗುತ್ತೆ. ಈ ರೀತಿಯಾಗಿ ನಾನು ಕುಚ್ಚನ್ನು ಟೈ ಮಾಡಿದ್ದೀನಿ. ನೀವು ಬೇಕಾದರೆ ಸಿಂಗಲ್ ಕಲರಲ್ಲೂ ಕುಚ್ಚು ಕಟ್ಕೊಬೋದು.
ಈ ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ನೆಕ್ಸ್ಟ್ ದಿನ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ, ಹೊಸ ವೀಡಿಯೋ ಜೊತೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.